ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಬಹುಲಕ ಪರಿಕಲ್ಪನೆಯ ಮೇಲೆ ಪರೀಕ್ಷೆಗೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಮಾರ್ಚ್ 2019 ಬರಿಬೇಕೆಲ್ಲರೂ. ಮಾರ್ಚ್ 2019ಗೆ ಬಂದಿರತಕ್ಕಂಥ ಪ್ರಶ್ನೆಯನ್ನು ಬರ್ಕೊಡ್ರಿ. ಮೊದಲನೇ ಇದನ್ನು ಒಂದನೇ ಪ್ರಶ್ನೆ ಅಂತ ತಗೊಳ್ತೀನಿ. ಬಹುಲಕದ ಮೇಲೆ ಈ ಕೆಳಗಿನ ವಿತರಣೆಗೆ ಬರಿಬೇಕು. ನಾ ಹೇಳ್ದಂಗೆ ಈ ಕೆಳಗಿನ ವಿತರಣೆಗೆ ಬಹುಲಕ ಕಂಡುಹಿಡಿಯಿರಿ. ಈ ಕೆಳಗಿನ ವಿತರಣೆಗೆ ಬಹುಲಕ ಕಂಡುಹಿಡಿಯಿರಿ. ಈ ಕೆಳಗಿನ ವಿತರಣೆಗೆ ಬಹುಲಕ ಕಂಡುಹಿಡಿಯಿರಿ ಬರೆದ್ರೆ ಅದ್ರ ಕೆಳಗಡೆ ಎರಡು ಕಾಲಮನ್ನು ಮಾಡ್ಕೋಬೇಕು. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. 10ರಿಂದ 25. ಅದು ಪೆನ್ಸಿಲ್ ಸ್ಕೇಲ್ ಸಪ್ಳಾಕಲ್ಲಿ ಏನು ಅವಶ್ಯ ಇಲ್ಲ, ಒಟ್ಟು ಸಪ್ಳ ಮಾಡಿಬಿಡ್ರಿ. ಸಪ್ಳ ಮಾಡಲಾರ್ದು ಸರಿಯಾಗಿ ಕೆಲಸ ಮಾಡಬೇಕು. 25ರಿಂದ 40, 40ರಿಂದ 55, ಆಮೇಲೆ 55ರಿಂದ 70, ಸಪ್ಳ ಬೇಡ. 70ರಿಂದ 85, ಆಮೇಲೆ 85ರಿಂದ 100. ಆವೃತ್ತಿಯನ್ನು ಕೊಡಲಾಗಿದೆ 2, 3, 7, ಆಮೇಲೆ 6, 6, 6 ಇಷ್ಟು ಆವೃತ್ತಿ ಇದೆ. ಇದನ್ನು ಕಾಲಮ್ ಹಾಕಿ ನೀಟಾಗಿ ಬರಿಬೇಕು. ಇದು ಕೊಟ್ಟಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ನಾವು ಬಹುಲಕವನ್ನು ಕಂಡುಹಿಡಿಯೋಣ. ಬರೆದ್ರ ಪ್ರಶ್ನೆ? ಬರೆದ್ರಿಲ್ಲಪ್ಪ? ಸರಿ, ಈಗ ನಾವು ಪರಿಹಾರಕ್ಕೆ ಹೋಗೋಣ. ನೀವೇನು ಮಾಡ್ತೀರಿ, ಪ್ರಶ್ನೆ ಬರೆದಿರ್ತಿರ್ತಿರಲ್ಲ, ಅಲ್ಲೇ ಉತ್ತರ ಕಂಟಿನ್ಯೂ ಮಾಡಿರ್ತೀರಿ. ಹಾಗೆ ಮಾಡಬಾರ್ದು. ಪರಿಹಾರವನ್ನು ಸಪ್ರೇಟಾಗಿ ಮತ್ತೆ ಬರಿಬೇಕು. ಪರಿಹಾರ ಅನ್ರಿ ಅಥವಾ ಸೊಲ್ಯೂಷನ್ ಅನ್ರಿ. ಇಲ್ಲಿ ಮತ್ತೇನು ಮಾಡ್ರಿ, ವರ್ಗಾಂತರ ಅನ್ರಿ. ಆಮೇಲೆ ಆವೃತ್ತಿ ಕೆಳಗಡೆ ನಾ ಪರಿಹಾರದ ಭಾಗಕ್ಕೆ ಸಾಗ್ತಾ ಇದ್ದೀನಿ. ವರ್ಗಾಂತರ ಮತ್ತು ಆವೃತ್ತಿ. ವರ್ಗಾಂತರ ಎಲ್ಲಿಂದ ಪ್ರಾರಂಭ ಆಗಿದೆ ಹೇಳ್ರಿ, ಬರ್ಕೊಂಡಿದ್ದೀರಿ ಈಗ? 10ರಿಂದ 25. ನೆಕ್ಸ್ಟ್ 25ರಿಂದ ಬರಿಬೇಕು ನೀವು ನನ್ನ ಜೊತೆ. 25ರಿಂದ 40. ನೆಕ್ಸ್ಟ್ 40ರಿಂದ 55 ಬರೆದ್ರಿ. 55ರಿಂದ 70 ಅಲ್ಲ, 70, 70ರಿಂದ 85. ಇದು ಕೊನೆಯ ವರ್ಗಾಂತರ ಅಲ್ಲ, ಇನ್ನೇ ಒಂದೇ 85ರಿಂದ 100 ಒಂದದ. ಸರಿ, ಈ ವರ್ಗಾಂತರಗಳನ್ನು ನಿಮ್ಗೆ ಪ್ರಶ್ನೆಯೊಳಗೆ ಕೊಟ್ಟಿದ್ದಾರೆ. ಆವೃತ್ತಿಯ ಬೆಲೆಗಳನ್ನು ಹೇಳಿ. 2, 3, 7, 6, 6, 6. ಓಕೆ. ಬಹುಲಕ ಕಂಡುಹಿಡಿಯೋದು ಭಾಳ ಸರಳ. ಯಾಕಂದ್ರೆ ಮತ್ತೊಂದು ಕಾಲಮು ಬೇಕಾಗೋದಿಲ್ಲ. ಇಲ್ಲಿ ಸಂಚಿತ ಆವೃತ್ತಿನೂ ಕಂಡುಹಿಡಿಯಕ್ಕೆ ಹತ್ತಂಗಿಲ್ಲ. ಸೂತ್ರ ನೆನಪಿಸ್ಕೋರಿ. ಬಹುಲಕಕ್ಕೆ ಬಹುಲಕ ಈಕ್ವಲ್ ಟು L ಪ್ಲಸ್ ಏನು F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಈ ಸೂತ್ರವನ್ನು ಸ್ಮರಿಸ್ಕೋಬೇಕೆಲ್ಲರೂ, ಬರಿಬೇಕು ಸೂತ್ರ ಜೊತೆ. ಬಹುಲಕ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F2 ಮೈನಸ್ F0 ಮೈನಸ್ F2 ಇಂಟು H. ಈ ಸೂತ್ರವನ್ನು ಗಟ್ಟಿಯಾಗಿ ನೆನ್ಪಿಟ್ಕೋಬೇಕು ಬಹುಲಕವನ್ನು ಕಂಡುಹಿಡಿಬೇಕಾದ್ರೆ. ಸರಿ, ಈ ಸೂತ್ರ ಬರೆದ್ರೆ ಇದು L. ಈ L, F0, F1, F2 ಹೆಂಗೆ ಎಲ್ಲಿ ತೊಗೋಬೇಕು ಅನ್ನೋದು ನಾವು ನೋಡ್ಬೇಕಿಲ್ಲಿ. ಬಹುಲಕ ಅಂದರೆ ಏನು? ನಮಗೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಮೌಲ್ಯಕ್ಕೆ ನಾವೇನಂತ ಕರಿತೀವಿ? ಬಹುಲಕ ಅಥವಾ ರೂಢಿಬೆಲೆ ಅಂತ ಕರಿತೀವಿ. ಇಲ್ಲಿ ವರ್ಗೀಕೃತ ದತ್ತಾಂಶ ಇದೆ. ಈ 10ರಿಂದ 25ರೊಳಗೆ 2 ಬೆಲೆಗಳ ಎಷ್ಟು ಮೌಲ್ಯಗಳು ಬಂದಿದ್ದಾವೆ? 2 ಬಂದಿದ್ದಾವೆ. 25ರಿಂದ 40ರೊಳಗೆ 3 ದತ್ತಾಂಶಗಳು ಬಂದಿದ್ದಾವೆ. 40ರಿಂದ 55ರೊಳಗೆ 7 ಬಂದಿದ್ದಾವೆ. ಹೀಗೆ ಮುಂದುವರೆದ. ಇವನ್ನೆಲ್ಲ ಗಮನಿಸಲಾಗಿ ಆವೃತ್ತಿ ಎಲ್ಲಿ ಹೆಚ್ಚೈತೆ ನೋಡ್ರಿ. ಯಾವ ವರ್ಗಾಂತರದೊಳಗೆ? 40ರಿಂದ 50. ಇದನ್ನು ಮಾರ್ಕ್ ಮಾಡ್ಕೋಬೇಕು. ಹೆಂಗೆ 40ರಿಂದ 55 ಈ ವರ್ಗಾಂತರದೊಳಗೆ ಆವೃತ್ತಿ ಬೆಲೆ ಹೆಚ್ಚದ. ಇದನ್ನ ಹೆಂಗೆ ಮಾರ್ಕ್ ಮಾಡ್ಕೋರಿ? ಭಾಳ ಸರಳ ಐತಿ. ಇಲ್ಲಿ ಇದ್ರ ಮ್ಯಾಲಿಂದ ಇದೇನು ಮಾರ್ಕ್ ಮಾಡ್ಕೊಂಡ್ರಲ್ಲ ಮ್ಯಾಲಿಂದ ಬರೋದು. ಇಲ್ಲಿ F0 ಬರೀದ, ಕೆಳಗೆ F1 ಬರೀದ, ಕೆಳಗೆ F2 ಬರೀದ. ಅಂದರೆ F0 ಬೆಲೆ 3, F1 ಬೆಲೆ 7, F2 ಬೆಲೆ ಎಷ್ಟು? 6. ಈ ಏನು ಬಹುಲಕ ಇರ್ತಕ್ಕಂಥ ವರ್ಗಾಂತರ ಇರಲಿಲ್ಲ, ಅದ್ರ ಕೆಳಮಿತಿ ಇರ್ತೈತಿಲ್ಲ, ಇದು ನಿಮ್ಗೆ ಏನಾಗ್ತದ? L ಆಗ್ತದೆ. ಇನ್ನು ಗಾತ್ರವನ್ನು ನೋಡ್ಕೋಬೇಕು. 10ರಿಂದ 25 ಅಂದ್ರೆ 15 ಅಲ್ಲ ವ್ಯತ್ಯಾಸ. ಗಾತ್ರ 15 ಮನಸ್ಸಿನ ಇಟ್ಕೊರಿ. ನೇರವಾಗಿ ಇಲ್ಲಿ ಬೆಲೆ ತುಂಬ್ರಿ. ಇಲ್ಲೇನು ಸಪ್ರೇಟ್ ಬೆಲೆಗಳನ್ನು ಬರೀದು ಬೇಡ. ಇದ್ರೆ ನೇರವಾಗಿ ತುಂಬಿಡ್ರಿ. L ಬೆಲೆ ಎಷ್ಟೈತೆ ನೋಡ್ರಿ. 45 ಅಲ್ಲ, 40 ಬರೀರಿ. ಪ್ಲಸ್ F1
F1ನ ಬೆಲೆ ಎಷ್ಟಿದೆ? F1 ಬೆಲೆ ಎಷ್ಟು? 7 ಇದೆ. ಮೈನಸ್ F0 ಬೆಲೆ ಎಷ್ಟಿದೆ ನೋಡ್ರಿ? 3 ಬಾಗ್ಲೆ 2 ಗುಂಡ್ಲೆ 7 ಮೈನಸ್ F0 ಅಂದ್ರೆ 3 ಅದ. ಮೈನಸ್ F2 ಬೆಲೆ ಎಷ್ಟದ? 6 ಅದ. ಹಾಕ್ರಿ. ಗಾತ್ರ 15 ಅನ್ನೋದು ಗೊತ್ತಾಯ್ತಲ್ಲ? 10ರಿಂದ 25 25 ಮೈನಸ್ 10 ವರ್ಗಾಂತರದ ಗಾತ್ರ ಎಷ್ಟಾಗ್ತದೆ? 15 ಆಗ್ತದೆ. ಬೆಲೆಯನ್ನು ತುಂಬಿದ್ವಿ. ಇನ್ನು ಇದನ್ನು ಸುಲಭೀಕರಣ ಮಾಡಿ ಇಟ್ಬಿಟ್ರೆ ಮುಗಿದೋದು ನಮ್ಮ ಬಹುಲಕ ಸಿಕ್ಬಿಡ್ತದೆ. ಇಷ್ಟು ಮಾಡಿದ್ರೆ 3 ಅಂಕ ಸಿಗ್ತಾವೆ. ಗಮನದಾಗಿರಲಿ, 3 ಅಂಕಕ್ಕೆ ಬಂದಿರತಕ್ಕಂಥ ಪ್ರಶ್ನೆ, ಪರೀಕ್ಷೆಗೆ ಬಂದಿರತಕ್ಕಂಥ ಪ್ರಶ್ನೆನೇ ಇದು. 7ರಾಗ 3 ಹೋದ್ರೆ 4, 2 7 14. ಇವೆರಡು ಚಿನ್ನ ಒಂದೇ ಇರೋದ್ರಿಂದ ಕೂಡಿಸ್ತಿರೋದು. 6 3 ಕೂಡಿಸಿದ್ರೆ ಎಷ್ಟಾಯಿತು? 9 ಮೈನಸ್ 9 ಇಡ್ರಿ. ಆಮೇಲೆ ಗುಂಡ್ಲೆ ಎಷ್ಟು ಬರೋಣ? 15 ಬರೋಣ. 40 ಪ್ಲಸ್ 4 ಹಂಗೆ ಇರಲಿ. 14ರಾಗ 9 ಕಳೀರಿ, ಎಷ್ಟು ಉಳಿತು? 5 ಉಳಿತು. ಗುಂಡ್ಲೆ 15. 5 ಕಟ್ತಾ ಹೋಗ್ತಿದ್ದಿಲ್ಲ? 5 1 5 3 5 ಕಟ್ತಾ ಹೊಡಿದ್ನ. 5 1 5 3 4 3 ಎಷ್ಟು? 12. 40 ಪ್ಲಸ್ 12 ಅಂದರೆ ಎಷ್ಟಾಯ್ತು? 52. ಅಂದರೆ ಬಹುಲಕದ ಬೆಲೆ ಎಷ್ಟು? 52 ಅಂತಕ್ಕಂಥದ್ದು ನಮ್ಗೆ ತಿಳಿದು ಬರ್ತದೆ. ಅರ್ಥ ಆಯ್ತಿಲ್ಲ ಲೆಕ್ಕ? ನೋಡ್ರಿ, ಮುಂದಿನ ಒಂದು ಪ್ರಶ್ನೆ. ಜೂನ್ 2019 ಜೂನ್ 2019ಗೆ 3 ಅಂಕಗಳಿಗೆ ಬಂದಿರತಕ್ಕಂಥ ಇನ್ನೊಂದು ಪ್ರಶ್ನೆ. ಇದು 2ನೇ ಪ್ರಶ್ನೆ ಅಂತ ತಗೊಳ್ಳೋಣ. ಹೇಳಿಕೆ ಒಂದು ಸ್ವಲ್ಪ ನೀವು ಬರೆದ್ಬಿಟ್ಟು ಹೇಳ್ತೀನಿ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಕುಟುಂಬದ ಗಾತ್ರ ಆಮೇಲೆ ಕುಟುಂಬಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಕುಟುಂಬಗಳ ಸಂಖ್ಯೆ ಅಡ್ಡ ಸಾಲನೆ ಕೊಟ್ಟಿದ್ದಾರೆ. ಹಿಂಗೆ ವರ್ಗಾಂತರ 1ರಿಂದ 3, 3ರಿಂದ 5, ಆಮೇಲೆ 5ರಿಂದ 7, 7ರಿಂದ 9, 9ರಿಂದ 11, 7 8 2 2 1. ಇದು ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ನಿಮಗೆ. ಬೇಗನೆ ಎದ್ದು ನೋಟ್ ಮಾಡ್ಕೋಬೇಕು ಪ್ರಶ್ನೆಯನ್ನು. ಪರಿಹಾರಕ್ಕೆ ಸಾಗೋಣ. ಬಹುಲಕವನ್ನು ಕಂಡುಹಿಡಿಯೋಣ. ಬೇಗ ವರ್ಗಾಂತರಗಳನ್ನು ಮತ್ತು ಆವೃತ್ತಿಯನ್ನು ಬರೆದು ಬಿಡ್ರಿ. ಕೈ ಓಡಬೇಕು, ಬರಬರ, ತೀರಾ ಸ್ಲೋ ಆಗಬಾರ್ದು. ಬರದ್ರಾ? ಸರಿ, ಈಗ ಪರಿಹಾರಕ್ಕೆ ಸಾಗೋಣ. ಮೊದಲನೇ ಕಾಲಮ್ ವರ್ಗಾಂತರ ಅನ್ರಿ, ಆಮೇಲೆ ಆವೃತ್ತಿ ಅನ್ರಿ. ಇದರ ಬದಲಾಗಿ ನೀವು ಕುಟುಂಬಗಳ ಗಾತ್ರ ಮತ್ತು ಕುಟುಂಬಗಳ ಸಂಖ್ಯೆ ಅಂತಲೂ ಬರಿಬೋದು. ವರ್ಗಾಂತರ ಆವೃತ್ತಿ ಅಂತಲೂ ಬರೀರಿ. 1ರಿಂದ 3 ಮೊದಲನೇ ವರ್ಗಾಂತರ. ಹೊಳ್ಳೆ ಯಾವತ್ತನ ಬರೆಯುತ್ತೆ ಇಲ್ಲಿ. 3ರಿಂದ 5, 5ರಿಂದ 7, 7ರಿಂದ 9, 9ರಿಂದ 11. ಇಲ್ಲೇನು ಅಡ್ಲಾಗಿ ಕೊಟ್ಟಿದ್ದಾರಲ್ಲ ಅವತ್ತು ನಾನು ಏನು ಮಾಡಿದ್ದೀನಿ, ಕಂಸಾಲ್ನಾಗ ವರ್ಗಾಂತರಗಳನ್ನು ಬರೆದಿದ್ದೀನಿ. ಬರೀ ನೀವು ಕುಟುಂಬಗಳ ಸಂಖ್ಯೆ ಆವೃತ್ತಿ 7 8 2 2 1 ಇದೆಷ್ಟು ಬರೆದ್ಬೇಡ್ರಿ, ಬರಬರ ಬರಿಬೇಕು. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕಂಸಾಲ್ನಾಗ ಬರಿಬೇಕು. ಹಿಂಗೆ ಅಂದ್ರೆ ನಿಮ್ಮ ಜಜ್ಮೆಂಟ್ ಕರೆಕ್ಟ್ ಒಳಗೆ ಬರ್ತದೆ. ವರ್ಗಾಂತರ ಆವೃತ್ತಿ ಬರೆದ್ರಿ? ಸರಿ, ಬಹುಲಕದ ಸೂತ್ರ ಬರೀ ನೋಡಿ. ಬಹುಲಕ = L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇದನ್ನು ಗಟ್ಟಿಯಾಗಿ ನೆನ್ಪಿಟ್ಕೋಬೇಕು. ಭಾಳ ಸಲ ಬರೋದು ರಿಪೀಟೆಡ್ಲಿ. ಯಾರಿಗಾರ ಕನ್ಫ್ಯೂಷನ್ ಇದ್ದರೆ ರಿಪೀಟೆಡ್ಲಿ ಬರೋದು ನೆನ್ಪಿಟ್ಕೋಬೇಕು. ಇಲ್ಲಿ ಬರ್ತಕ್ಕಂಥ ದತ್ತಾಂಶಗಳು ಏನಂತೂ ಸ್ಪಷ್ಟವಾಗಿ ಗೊತ್ತಿರಬೇಕು. ಸರಿ, ಈಗ ಈ ಆವೃತ್ತಿ ಕಾಲಮ್ ನೋಡ್ಬೇಕು. ಆವೃತ್ತಿ ಕಾಲಮ್ ಸೂತ್ರ ಬರೋದ್ರಿ ಎಲ್ಲರೂ? ಸರಿ, ಈ ಆವೃತ್ತಿ ಒಳಗೆ ಅತಿ ಹೆಚ್ಚು ಎಲ್ಲೈತೆ ನೋಡ್ರಿ ಬೆಲೆ
ಎಂಟು ಏನೈತಲ್ಲ ಆ ಲೈನ್ ಮಾರ್ಕ್ ಮಾಡ್ಕೊರೋದು. ಎಂಟು ಏನೈತಲ್ಲ ಅಲ್ಲೇ ಅದನ್ನು ಪಟ್ಟಿ ಹಾಕೊಂಬಿಡ್ರಿ, ಹಂಗೊಂದು ಗೆರೆ ಹಾಕೊಂಬಿಡ್ರಿ, ನಿಮ್ಗೆ ಗೊತ್ತಾಗೋ ಹಾಕ್ರಿ. ಈಸಿ ಮೆಥಡ್ ಆಗದೆ ಇಲ್ಲಿ ನೋಡಿ, ಮ್ಯಾಲಿಂದ ಚಾಲು ಮಾಡೋದು. F0 F1 F2 ಹಿಂಗೆ ಒತ್ತಾಟಿಗೆ ಹೋಗೋದು. F0 F1 F2 ಈ ಕ್ರಮ ಹೆಂಗೆ ಟ್ರಿಕ್ ನೆನ್ಪಿಟ್ಕೊಂಬಿಡ್ರಿ. ಆಮೇಲೆ ಅದೇ ಲೈನ್ದಾಗ F1 ಲೈನ್ದಾಗ ಇಲ್ಲಿ ದಂಡಿಗೆ ಬರ್ರಿ, ಇದೆಯಲ್ಲ ಗಾತ್ರ ಇದನ್ನು ನೋಡೋಣ ಗೊತ್ತಾಗೈತೆ. 1 ರಿಂದ 3 ಇಲ್ಲಿ ರಿಪೀಟ್ ಆಗೈತೆ ಅಂದ್ರೆ 1 2 ಎರಡೇ ಬೆಲ್ಲ, ಎರಡು ಗಾತ್ರ ಹೆಚ್ಚಿಗೆ ಕೊಟ್ಟು ಎಷ್ಟು ಆಗ್ತೈತಿ 2. ಇದನ್ನ ತಿಳ್ಕೊಳಕ್ಕೆ ಬರ್ಬೇಕು. 1 ರಿಂದ 3 ವ್ಯತ್ಯಾಸ ತೆಗೆದು ನೋಡಿ, 3 ಒಂದಾದ್ರೆ ಎಷ್ಟು 2 ಬರುತ್ತಲ್ಲ, ಗಾತ್ರ 2 ಆಗ್ತದೆ. ಸರಿ, ಇಲ್ಲಿ ಬೆಲೆಗಳನ್ನ ತುಂಬ್ತಾ ಹೋಗೋಣ. ಇವೆಲ್ಲ ದತ್ತಾಂಶಗಳು ಏನಂತ ಗೊತ್ತಾತಲ್ಲ, F0 F1 F2 L ಮತ್ತು H ತಿಳಿತಾ. ಇದನ್ನ ಇಲ್ಲಿ ತುಂಬೋದು. ಇಲ್ಲಿ ತುಂಬೋದು ಈಗ ಎಲ್ ಬೆಲೆ ಎಷ್ಟು ತುಂಬೋಣ, 3 ಇದೆ, 3 ಹಾಕ್ರಿ. ಪ್ಲಸ್ F1 ಮೈನಸ್ F0, F1 ಬೆಲೆ 8 ಇದೆ, ಮೈನಸ್ F0 ಎಷ್ಟಿದೆ 7 ಇದೆ, ಡಿವೈಡೆಡ್ ಬೈ 2 ಇಂಟು F1 2 ಇಂಟು 8 ಮೈನಸ್ F0 ಎಷ್ಟಿದೆ 7 ಇದೆ, 7 ಮೈನಸ್ F2 ಎಷ್ಟಿದೆ 2 ಇದೆ, ಇಂಟು H ಗಾತ್ರ ಎಷ್ಟು 2. ಇನ್ನು ಇದನ್ನು ಸುಲಭೀಕರಣ ಮಾಡಿ ಉತ್ತರ ಮಾಡಿಟ್ರೆ ಉತ್ತರ ಸಿಗುತ್ತೆ ನಿಮ್ಗೆ ಫೈನಲ್. 3 ಹಂಗೆ ಇಡ್ರಿ. ಪ್ಲಸ್ 8 7 ಹೋದ್ರೆ 1 8 2 16 7 2 9 ಚಿಹ್ನೆ ಒಂದೇ ಇದ್ದಾಗ ಕೂಡಿಸ್ಬೇಕು. 7 2 ಕೂಡಿಸ್ತೀರಿ, ಸಾಮಾನ್ಯ ಚಿಹ್ನೆಯನ್ನು ಬರಿತೀವಿ, -9 ಆಗುತ್ತಾ. ಇಂಟು ಎಷ್ಟು ಬರೆಯೋಣ 2 ಬರೆಯೋಣ. 3 ಹಾಗೆ ಇರಲಿ. 16 ಮೈನಸ್ 9 7 ಅಂದರೆ 2, 7 ಅಂಶ ಹೋದಿಲ್ಲ ಇದು. 2 ಒಂದಲೇ 2, 16ದಾಗ 9 ಕಳಿತೀನಿ 7 ಬರ್ತದೆ. 2ಕ್ಕೆ 7 ಭಾಗಿಸ್ರಿ. 3 ಪ್ಲಸ್ ಎಷ್ಟು ಬರ್ತದೆ ನೋಡಿರಿ 0.20 ಆಯಿತು. 7 2 14, 7 2 14 ಮುಂದೆ 20ರಾಗ 14 ಕಳೆದ್ರೆ ಎಷ್ಟು ಉಳಿತು 6 ಉಳಿತಲ್ಲ 60, 7 8 56 ಮುಂದಂಗೆ ಮುಂದುವರಿತೈತಿ. ಸಾಕು 2 ದಶಮಾಂಶ ಸ್ಥಾನಕ್ಕೆ 3.28 ಏನಿದು ಕೊಟ್ಟಿರ್ತಕ್ಕಂಥ ದತ್ತಾಂಶಕ್ಕೆ ಬಹುಲಕ ಆಗ್ತದೆ. ಇಷ್ಟು ಮಾಡಿಬಿಟ್ರೆ ನಾವು 3 ಅಂಕ ಗ್ಯಾರಂಟಿ. ಸೂತ್ರ ಅಟ್ಟ ಬರೆದ್ರೂ ಕೂಡ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಸರಿಯಾಗಿ ಗಮನಿಸಿ. 3ನೇ ಒಂದು ಪ್ರಶ್ನೆ ಎಲ್ಲಿದೆ ಏಪ್ರಿಲ್ 2020, ಪ್ರಶ್ನೆ ಸಂಖ್ಯೆ 3. ಇದು ಏಪ್ರಿಲ್ 2020ಗೆ 3 ಅಂಕಕ್ಕೆ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಒಂದು ಹೇಳಿಕೆ ಹೇಳ್ತೀನಿ, ಬರ್ಕೋರಿ. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಕೊಟ್ಟಿರೋದು ನಿಮಗೆ ವರ್ಗಾಂತರ ಕೊಟ್ಟಿದ್ದಾರೆ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. 1 to 3, 3 to 5, 5 to 7, 7 to 9, 9 to 11. ಆಗಲೇ ಬಂದಿದ್ದಲ್ಲ ಅವ ವರ್ಗಾಂತರ ಅದಾವ, ಅದರ ಆವೃತ್ತಿ ಬೇರೆ. 6 9 15 9 1, 6 9 15 9 1 9 1. ಇದು ನಮ್ಗೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ. ಸಿಕ್ಸ್ 9 15 9 1 ಆವೃತ್ತಿ. ಪ್ರಶ್ನೆ ಬರೆದ್ರಿ, ಪರಿಹಾರದ ಭಾಗಕ್ಕೆ ಹೋಗ್ಬೇಕು ನಾವು. ಕೆಳಗೆ ಸೊಲ್ಯೂಷನ್ ಅಂತ ಬರೀರಿ ಅಥವಾ ಪರಿಹಾರ ಅನ್ರಿ, ಮತ್ತು ಇವೆರಡು ಕಾಲಮ್ ಹೊಳಿ ಬರೀರಿ. 1 ನಿಮಿಷ ಟೈಮ್ ಕೊಡ್ತೀನಿ ನಾನು ನಿಮ್ಗೆ. ಪಟ್ನ ಬರಿಬೇಕು ಪರಿಹಾರದ ಕಾಲಮ್ದಾಗ. ನೀವು ಪ್ರಶ್ನೆ ಒಳಗೆ ಉತ್ತರ ಮಿಕ್ಸ್ ಮಾಡಬೇಡ್ರಿ. ಪ್ರಶ್ನೆ ಏನು ಅನ್ನೋದು ಸ್ಪಷ್ಟವಾಗಿ ಬರ್ಕೊಂಡಿರ್ಬೇಕು ನೀಟಾಗಿ ಬುಕ್ನಾಗ. ಪ್ರಶ್ನೆ ಬೇರೆ ಆಗಿರಬೇಕು, ಉತ್ತರ ಬೇರೆ ಆಗಿರಬೇಕು. ಇನ್ನು 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಮುಗಿಸ್ಬೇಕು. ಆ ಕಾಲಮ್ ಬರೆದು ಬಿಡ್ಬೇಕು. ಮುಗಿತಾ? ಸರಿ, ಈಗ ಪರಿಹಾರಕ್ಕೆ ಸಾಗೋಣ ನೋಡಿ. ಮೊದಲಿಗೆ ಏನು ಮಾಡಬೇಕು, ಬಹುಲಕದ ಸೂತ್ರ ಬರಿಬೇಕು. ಬಹುಲಕ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಸೂತ್ರವನ್ನು ಬರೀರಿ. ಅತಿ ಹೆಚ್ಚಿನ ಬೆಲೆ ಆವೃತ್ತಿದು ಎಲ್ಲೈತಿ, ಯಾವ ವರ್ಗಾಂತರದಾಗ ಐತಿ? 5 ರಿಂದ 7. ಇಲ್ಲಿ 15 ಹೈಯೆಸ್ಟ್ ಐತಿ ನೋಡಿ. ಇದನ್ನು ಮಾರ್ಕ್ ಮಾಡ್ಕೊಂಬಿಡ್ರಿ. ಯಾವುದನ್ನು ಮಾರ್ಕ್ ಮಾಡಿದ್ನಿ, ಯಾಕೆ ಮಾರ್ಕ್ ಮಾಡಿದ್ನಿ ಅಂತ ಗೊತ್ತಾಯ್ತಲ್ಲ. ಭಾಳ ಸುಲಭದ. ಹೆಚ್ಚಿನ ಬೆಲೆ ಎಲ್ಲೈತಿ, ಆವೃತ್ತಿ ಒಳಗೆ ಅತಿ ಹೆಚ್ಚು ಎಲ್ಲೈತಿ ನೋಡೋದು, ಅದನ್ನು ಮಾರ್ಕ್ ಮಾಡ್ಕೊಂಬಿಡೋದು. ಮ್ಯಾಲಿಂದ ಬರ್ಕೋತ ಬರ್ರಿ. F0 F1
F2 ಇದನ್ನು ರೌಂಡ್ ಹಾಕಿ ಎಲ್ ಬರೀಬಾರ್ದು, ಗಾತ್ರವನ್ನು ಡೈರೆಕ್ಟ್ ಇಟ್ಕೊಳಕ್ರೆ ಬರೆದ್ರೆ F0 F1 F2 ಎಲ್ಲಿ ಗೊತ್ತಾಯ್ತು? ಎಚ್ ಎಷ್ಟು ಈ ಲೆಕ್ಕದಾಗ ಗಾತ್ರ ಎಷ್ಟ? 2. ಸರಿ, ಬಹುಲಕ ಕೊಟ್ಟು ಎಲ್ ಕೆಳಮಿತಿ 5 ಪ್ಲಸ್ F1 15 F0 9 ಬಾಗ್ಲೆ 2 × 15 ಮೈನಸ್ F0 ಎಷ್ಟು? 9 ಮೈನಸ್ F2 ಎಷ್ಟು? 9 ಇಂಟು ಎಚ್ ಗಾತ್ರ ಎಷ್ಟು? 2. ಅರ್ಥ ಆಯ್ತಾ? ಎಚ್ ಗಾತ್ರ ಎಷ್ಟದ? 2 ಅದ. ಓಕೆ, ಇನ್ನು 5 ಹಂಗೆ ಇರಲಿ. ಪ್ಲಸ್ 15 ಮೈನಸ್ 9 6 15 2 30 9 9 18 2 ಚಿಹ್ನೆ ಒಂದಾದ ಕೂಡಿಸ್ಬೇಕು. 9 9 ಕೂಡಿಸ್ಬೇಕು, 18 ಬರೀಬೇಕು. ಸಾಮಾನ್ಯ ಚಿಹ್ನೆಯನ್ನು ಬರೀಬೇಕು ಹಿಂದ್ಗಡೆ. ಇಂಟು 2 5 5 ಹಂಗೆ ಇರಲಿ. 6 30 18 ಹೋದ್ರೆ 12 ಗುಂಡ್ಲೆ 2 2 1 2 6 ಡೈರೆಕ್ಟ್ 2 1 2 6 6 6 ಕಟ್ಟಾಗ್ತೈತೆ. ಮತ್ತು ಏನೂ ಉಳಿಲಿಲ್ಲ ಅಂದರೆ ಇಲ್ಲಿ 1 ಉಳಿತು. 5 + 1 ಅಂದರೆ ಎಷ್ಟಾಯ್ತು? 6 ಆಯ್ತು. ಬಹುಲಕ ಈಕ್ವಲ್ ಟು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಬಹುಲಕ ಎಷ್ಟು ಬರುತ್ತೆ? ನಮಗೆ 6 ಬರುತ್ತೆ. ಇದು ನಮಗೆ ಫೈನಲ್ ಉತ್ತರ. ನೋಡಿರಿ, ನಿಮ್ಮ ಪುಸ್ತಕದಾಗ ಇನ್ನೊಂದು ಸ್ವಲ್ಪ ದಶಮಾಂಶದಾಗ ಬರುವಂಗ ಅದು ಡಿಫಿಕಲ್ಟಿ ಲೆವೆಲ್ ಲೆಕ್ಕ ಅದಾವೆ. ಪರೀಕ್ಷೆದಾಗ ಇನ್ನೂ ಸುಲಭ ಕೇಳಿದಾರೆ. ನೀವು ಮೆಥಡ್ ಸರಿಯಾಗಿ ಗೊತ್ತು ಮಾಡ್ಕೊಂಡ್ರೆ ಸಾಕು, ಬರ್ತೈತೆ ಅದು. ಬರೀ ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್. ಇದು ಕೂಡ ಬಹುಲಕದ ಮೇಲೇ. ಸೆಪ್ಟೆಂಬರ್ 2020 2020ಗೆ 3 ಅಂಕಕ್ಕೆ ಬಂದಿರತಕ್ಕಂಥ ಮತ್ತೊಂದು ಪ್ರಶ್ನೆ ಬಹುಲಕದ ಮೇಲೆ. ಮೊದಲನೇ ಒಂದು ಹೇಳಿಕೆ ಏನು ಹೇಳ್ತೀನಿ, ಬರ್ಕೊಟ್ಟು. ಈ ಕೆಳಗಿನ ವಿತರಣಾ ಕೋಷ್ಟಕಕ್ಕೆ ಬಹುಲಕವನ್ನು ಕಂಡುಹಿಡಿಯಿರಿ. ಅಡ್ಲಾಗಿ ಕೊಟ್ಟಿದ್ದಾರೆ ಈ ರೀತಿ, ವರ್ಗಾಂತರ ಮತ್ತು ಆವೃತ್ತಿ ಅಂತ. ಹಿಂಗೆ ಅಡ್ಡಾಡ್ ಬರಿಬೇಕು. 0 to 5, 5 to 10, 10 to 15, 15 to 20, 20 to 25. ಕೊಟ್ಟಿರ್ತಕ್ಕಂಥ ಆವೃತ್ತಿ 8 9 5 3 1. 8 9 5 3 1 ಬರದ್ರಿ. ಇದು ನಮ್ಮ ಪ್ರಶ್ನೆ. ಇನ್ನು ಪರಿಹಾರಕ್ಕೆ ಸಾಗೋಣ. ಇವುಗಳನ್ನು ಅಡ್ಡ ಸಾಲಿನಾಗ ಬರ್ಕೋಬೇಕು. ಸರಿ, ವರ್ಗಾಂತರ ಅಂತ ಒಂದು ಕಾಲಮ್ ಮಾಡ್ಕೊರಿ, ಆವೃತ್ತಿ ಅಂತ ಇನ್ನೊಂದು ಕಾಲಮ್ ಮಾಡ್ಕೊರಿ. ವರ್ಗಾಂತರ 0 ದಿಂದ 5, 5 to 10, 10 to 15, 15 to 20, 20 to 25. ಅವೇ ಅಡ್ಡ ಸಾಲಿನಾಗ ಇರತಕ್ಕಂಥ ವರ್ಗಾಂತರಗಳನ್ನು ಕಮ್ ಸಾಲಿನಾಗ ಬರೀರಿ. ಆವೃತ್ತಿಯನ್ನು ಬರೆಯೋಣ. 8 9 5, 8 9 5 3 1, 8 9 5 3 1 ಬರೆದ್ರಿ. 8 9 5 3 1. ಸರಿ, ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ಎಲ್ಲಿ? 5 ರಿಂದ 10 ಇದರೊಳಗೆ ಆಗೈತೆ. ಅದಕ್ಕೆ ಇದನ್ನು ಮಾರ್ಕ್ ಮಾಡಿರಿ. ಮ್ಯಾಲೆ F0 ಬರೀರಿ, F1 F2 ಇದು ನಿಮಗೆ ಎಲ್ಲಾಗುತ್ತೆ. ಗಾತ್ರ ಒಂದು ಗೊತ್ತಾಗಬೇಕಲ್ಲ, ಡಿಫ್ರೆನ್ಸ್ ಎಷ್ಟು? 5. H = 5. ಸರಿ, ಬಹುಲಕ = ಸೂತ್ರ ಬರೀಬೇಕು. ಬಹುಲಕ = L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಎಲ್ನ ಬೆಲೆ ಎಷ್ಟಿದೆ? 5 ಇದೆ. 5 ಬರೀರಿ. F1 ಬೆಲೆ ಎಷ್ಟು? 9 ಮೈನಸ್ F0
ಎಂಟು 2 ಇಂಟು 9 ಮೈನಸ್ F0 8 ಅದ ಮೈನಸ್ F2 5 ಅದ. ಗಾತ್ರ ಎಷ್ಟು ಬರೆಯವರ H ಇಸ್ ಈಕ್ವಲ್ ಟು 5. ಅರ್ಥ ಆಗೈತಿಲ್ಲ ಎಲ್ಲರಿಗೂ ಇದು 5. ಈ ಡಿಫ್ರೆನ್ಸ್ ನೋಡಿರಿ, ಎಲ್ಲೇ ನೋಡಿರಿ, ಯಾವುದೇ ವರ್ಗಾಂತರದಾಗ ನೋಡಿರಿ 5 ಡಿಫ್ರೆನ್ಸ್ ಬರ್ತದೆ. ಹೀಗಾಗಿ ವರ್ಗಾಂತರದ ಗಾತ್ರ ಎಷ್ಟು? H ಈಕ್ವಲ್ ಟು 5. ಬೆಲೆ ಹಾಕಬೇಕು. ಸರಿ, ಬೆಲೆಯನ್ನು ಆದೇಶಿಸಿದ ನಂತರ ಸುಲಭೀಕರಣ ಮಾಡಬೇಕು. ಹಾಕಿದ್ರೆ ಎಲ್ಲರೂ ಬೆಲೆ ಸರಿ. 5ಕ್ಕೆ 5 ಹಂಗಿದ್ದಂಗೆ ಇಡೋಣ. 9ರಾಗ 8 ಹೋದ್ರೆ 1, 9 2 18, 8 1 5 13, 8 5 13 ಇಂಟು 5 ಗಾತ್ರ 5 ಬರೀ. 5ಕ್ಕೆ 5 ಇಡ್ರಿ 1/18. 18ರಾಗ 13 ಕಳೆದ್ರೆ 5. 5 5 ಕ್ಯಾನ್ಸಲ್ ಆಗುತ್ತೆ ಮತ್ತು ಉತ್ತರ ಅಗಳಗತ್ಲೆಕ್ಕ 5 + 1 6 ಬರ್ತದೆ. ಬಹುಲಕ ಈಕ್ವಲ್ ಟು ಎಷ್ಟು ಬಂತು? 6 ಬಂತು. ಗೊತ್ತಾಯ್ತಲ್ಲ? ಸರಿ.